ಕ್ಷಣದವರೆಗೂ ಕೂಡ ಕಸರತ್ತನ್ನು ನಡೆಸುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ನ ನಾಯಕರು ಮುಂದಾಗ್ತಿದ್ದಾರೆ. ರಾಜ್ಯಸಭೆ ಚುನಾವಣೆಗೆ ಕೊನೆ ಕ್ಷಣದವರೆಗೂ ಕೂಡ ಕಸರತ್ತು ನಡೆಯುತ್ತೆ. ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ನ ಖಾಸಗಿ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದ ಕಾಂಗ್ರೆಸ್ ನಾಯಕರು ರಾತ್ರಿ ಇಡೀ ಕೂಡ ತಂತ್ರಗಾರಿಕೆ. ಸಹಜವಾಗಿ ಕಾಂಗ್ರೆಸ್ ನಾಯಕರಲ್ಲಿ ಟೆನ್ಷನ್ ಇರೋದು ಅಡ್ಡ ಮತದಾನದ್ದು. ಹಾಗಾಗಿ ನೇರವಾಗಿ ಮತದಾನಕ್ಕೆ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ರೆಸಾರ್ಟ್ ಶಿಫ್ಟ್ ಮಾಡಿದ್ದಾರೆ. ರೆಸಾರ್ಟ್ ಅಲ್ಲಿ ಶಾಸಕರನ್ನ ಕಾಯೋ ಕೆಲಸ ಆಯ್ತು. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಆದಿಯಾಗಿ ಕೂಡ ರೆಸಾರ್ಟ್ ಅಲ್ಲೇ ವಾಸ್ತವ್ಯ ಹೂಡ್ತೀವಿ ಅಂತ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಅಲ್ಲಿಗೆ ಹೋಟೆಲ್ ನಲ್ಲೇ ಇದ್ದಾರೆ, ರೆಸಾರ್ಟ್ ನಲ್ಲೇ ಇದ್ದಾರೆ ಈಗಲೂ ಕೂಡ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಮುಖಂಡರ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ. ರಾಜ್ಯಸಭೆ ಚುನಾವಣೆಗೆ ಕೊನೆ ಕ್ಷಣದ ತನಕ ಕೂಡ ದೊಡ್ಡ ಮಟ್ಟದ ಕಸರತ್ತು, ಬಹಳ ಪ್ರತಿಷ್ಠೆ. ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ನಾಯಕರು ಎಲ್ಲ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ. ನೋಡಿ, ಇದು ಎಕ್ಸ್ಕ್ಲೂಸಿವ್ ವಿಡಿಯೋ. ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆದಿಯಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ರೆಸಾರ್ಟ್ ನಲ್ಲಿ ಉಳಿದುಕೊಂಡಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ಕೊನೆಯ ಕ್ಷಣದ ತನಕ ಕೂಡ ದೊಡ್ಡ ಮಟ್ಟದ ಕಸರತ್ತು ಕಾಂಗ್ರೆಸ್ ನಾಯಕರಿಂದ. ಮೋಸ್ಟ್ಲಿ ಇಷ್ಟೊಂದು ಹೈ ಟೆನ್ಷನ್ ಸ್ಟಾರ್ಟ್ ಆಗಿರೋದು ಯಾವಾಗ ಎನ್ಡಿಎ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಅಖಾಡಕ್ಕಿಳಿಸಿದ್ರೋ ಆಗಲೇ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮಟ್ಟದ ಟೆನ್ಷನ್ ಪ್ರಾರಂಭ ಆಯಿತು. ಕುಪೇಂದ್ರ ರೆಡ್ಡಿ ಅವರು ಅಖಾಡದಲ್ಲಿ ಇರ್ಲಿಲ್ಲ ಅಂದಿದ್ರೆ ಕಾಂಗ್ರೆಸ್ ನಾಯಕರಿಗೆ ಇಷ್ಟೊಂದು ಟೆನ್ಷನ್ ಇರ್ತಿರ್ಲಿಲ್ಲ, ಇಷ್ಟೊಂದು ಹೈಪ್ ಕೂಡ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ರಾಜ್ಯಸಭೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣ ಬೇಕಾಗಿರೋದು 4 ಸ್ಥಾನ. 4 ಅಭ್ಯರ್ಥಿಗಳು ಸಹಜವಾಗಿ ಗೆಲುವು ಸಾಧಿಸ್ತಾರೆ. ಆದ್ರೆ ಕುಪೇಂದ್ರ ರೆಡ್ಡಿ ಅವರು ಅಖಾಡದಲ್ಲಿರೋದ್ರಿಂದ ಯಾರಾದ್ರೂ ಕಾಂಗ್ರೆಸ್ ಶಾಸಕರು ಅಡ್ಡ ಮತದಾನ ಮಾಡಿದ್ರೆ ಅನ್ನುವಂತಹ ಆತಂಕ ಕಾಂಗ್ರೆಸ್ ನಾಯಕರದ್ದು. ಹಾಗಾಗಿ ಅವ್ರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿ. ಸತೀಶ್, ದೊಡ್ಡ ಮಟ್ಟದ ಟೆನ್ಷನ್ ಕಾಂಗ್ರೆಸ್ ನಾಯಕರಿಗೆ ಯಾವಾಗ ಕುಪೇಂದ್ರ ರೆಡ್ಡಿ ಅವ್ರನ್ನ ಅಖಾಡಕ್ಕಿಳಿಸಿದ್ರೋ ಆಗನಿಂದಲೇ ಪ್ರಾರಂಭ ಆಗಿತ್ತು. ಸದ್ಯ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಶಾಸಕರನ್ನ ಕಾಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಏನಾಗ್ತಾ ಇದೆ ಬೆಳವಣಿಗೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಇವತ್ತು ಅತ್ಯಂತ ಕುತೂಹಲಕರವಾದಂತಹ ರಾಜ್ಯಸಭಾ ಚುನಾವಣೆ ಇದೆ. 4 ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಆದ್ರೆ ಜೆಡಿಎಸ್ ನಿಂದ 5ನೇ ಅಭ್ಯರ್ಥಿ ಕಣಕ್ಕಿಳಿಸಿರೋದ್ರಿಂದ ಕಾಂಗ್ರೆಸ್ ಕೂಡ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ 134 ಪ್ಲಸ್ ಒಂದು ಎಲ್ಲ ಶಾಸಕರನ್ನು ಕೂಡ ಹಿಡಿದಿಟ್ಟುಕೊಳ್ಳುವ ಒಂದು ಜವಾಬ್ದಾರಿ ಈಗ ಕಾಂಗ್ರೆಸ್ ಮೇಲೆ ಇದೆ. ಆ ನಿಟ್ಟಿನಲ್ಲಿ ಈಗ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ರೆಸಾರ್ಟ್ನಿಂದ ನೇರವಾಗಿ ಇವತ್ತು 10 ಗಂಟೆ ಅಷ್ಟೊತ್ತಿಗೆ ವಿಧಾನಸೌಧಕ್ಕೆ ಆಗಮಿಸ್ತಾರೆ. ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ಹೀಗಾಗಿನೇ 3-4 ಅಡ್ಡ ಮತದಾನ ಆದ್ರೆ ಕುಪೇಂದ್ರ ರೆಡ್ಡಿ ಅವರ ಗೆಲುವು ಸನಿಹ ಆಗತ್ತೆ. ಆ ನಿಟ್ಟಿನಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ರು. ಮೊನ್ನೆ ಒಂದು ವಾರದಿಂದಲೂ ಕೂಡ ಸಾಕಷ್ಟು ಶಾಸಕರನ್ನು ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲೇ ಎಲ್ಲ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿಂದ ನೇರವಾಗಿ ಬಂದು ಕೂಡ ಒಂದ್ ವೇಳೆ ಅಡ್ಡ ಮತದಾನ ಮಾಡ್ತಾರ ಅನ್ನೋದು ಈಗ ಕುತೂಹಲ. ಹೀಗಾಗಿ ಕಾದ್ ನೋಡ್ಬೇಕಾಗುತ್ತೆ. 9ರಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಎಲ್ಲ ಶಾಸಕರು ಕಾಂಗ್ರೆಸ್ ಪರವಾಗಿ ಮತ ಹಾಕ್ತಾರ ಅಥವಾ ಅಡ್ಡ ಮತದಾನ ಆಗುತ್ತಾ ಅಥವಾ ಅಸಿಂಧು ಕೂಡ ಲೆಕ್ಕಾಚಾರಗಳು ಬೇರೆ ಬೇರೆ ಇರ್ತದೆ. ಆ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಂತಕ್ಕೆ ಕಾಂಗ್ರೆಸ್ ನಾಯಕರು ಮಂಡಿದ್ದಾರೆ ಅನ್ನೋದಕ್ಕೆ ಕಾದ್ ನೋಡ್ಬೇಕು. ಸದ್ಯಕ್ಕಂತೂ ಎಲ್ಲರನ್ನು ಹಿಡಿದಿಟ್ಟುಕೊಳ್ಳುವ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಕಾದ್ ನೋಡ್ಬೇಕು. ಶ್ರುತಿ ಮತದಾನ ಪ್ರಕ್ರಿಯೆ ಆಗಿ ಸಂಜೆಯ ಫಲಿತಾಂಶ ಬರುತ್ತೆ. ಹಾಗೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಅಂದ್ರೆ ಮತಪತ್ರವನ್ನು ತೋರಿಸ್ಬೇಕಾಗುತ್ತೆ ಏಜೆಂಟ್ ಅವ್ರಿಗೆ. ತೋರಿಸಿದಾಗ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಅವ್ರಿಗೆ, ಪಕ್ಷದ ಏಜೆಂಟ್ರಿಗೆ ಸಿಗುತ್ತೆ. ಆಗ ಗೊತ್ತಾಗುತ್ತೆ ಯಾರೆಲ್ಲ ಯಾರಿಗೆ ಮತ ಹಾಕಿದ್ದೇವೆ ಅನ್ನೋದ. ಅಲ್ಲಿವರೆಗೂ ಕೂಡ ಈ ಕುತೂಹಲ, ಈ ಆತಂಕ ಕಾಂಗ್ರೆಸ್ ಪಾಳ್ಯದಲ್ಲಿ ಇದ್ದೇ ಇರುತ್ತೆ. ಶ್ರುತಿ. ಓಕೆ ಸತೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಅಖಾಡದಲ್ಲಿ 5 ಅಭ್ಯರ್ಥಿಗಳು, 4 ಜನ ಗೆಲುವು ಸುಲಭ. ಆದ್ರೆ ಒಬ್ಬ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಎಕ್ಸ್ಟ್ರಾ ಅಖಾಡದಲ್ಲಿರೋದ್ರಿಂದ ಎನ್ಡಿಎ ಅಭ್ಯರ್ಥಿಯಾಗಿ ಏನಾಗುತ್ತೆ ಅನ್ನೋದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದೆ. ಸಾಯಂಕಾಲಕ್ಕೆ ರಿಸಲ್ಟ್ ಆಗುತ್ತೆ. 9 ಗಂಟೆಗೆ ಮತದಾನ. ನೇರವಾಗಿ ರೆಸಾರ್ಟ್ನಿಂದ ಕಾಂಗ್ರೆಸ್ ಶಾಸಕರನ್ನ ವೋಟಿಂಗ್ಗೆ ಕರ್ಕೊಂಡು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವ್ರನ್ನ ಕಾವಲು ಕಾಯಕ್ಕೆ ಕೆಲವು ಸಚಿವರನ್ನ ಕೂಡ ನೇಮಕ ಮಾಡಲಾಗಿದೆ. ಯಾರಾದ್ರೂ ಶಾಸಕರನ್ನ
ಕಾಂಟ್ಯಾಕ್ಟ್ ಮಾಡಿದ್ರೆ, ಫೋನಲ್ಲಿ ಮಾತಾಡ್ತಾ ಇದ್ರೆ ಅವರ ಚಲನವಲನ ಹೇಗಿರುತ್ತೆ, ಯಾರಾದ್ರೂ ಸಂಪರ್ಕ ಮಾಡಿದ್ದಾರೆ, ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡೋಕೆ ಅಂತ ಕೆಲ ಸಚಿವರನ್ನ ನೇಮಕ ಮಾಡಲಾಗಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರೆಸಾರ್ಟ್ ನಲ್ಲೇ ಉಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾರಣ ಅಷ್ಟರ ಮಟ್ಟಿಗೆ ಟೆನ್ಷನ್ ಇದೆ ಕಾಂಗ್ರೆಸ್ ನಾಯಕರಿಗೆ. ಕಾರಣ ಸಹಜವಾಗಿ ಆಡಳಿತ ಪಕ್ಷ ಸೋಲಾಗ್ಬಿಟ್ರೆ ತಮ್ಮ ಅಭ್ಯರ್ಥಿಗೆ ದೊಡ್ಡ ಮಟ್ಟದ ಪ್ರತಿಷ್ಠೆ, ಜೊತೆಗೆ ಆಡಳಿತದಲ್ಲಿರುವಂತಹ ಪಕ್ಷದಲ್ಲಿ ಮೂವರು ಸುಲಭವಾಗಿ ಗೆಲುವು ಕಾಣುವಂತಹ ಸಂದರ್ಭದಲ್ಲಿ ಒಬ್ಬರ ಸೋಲು ಆಗ್ಬಿಟ್ರೆ ದೊಡ್ಡ ಮಟ್ಟದ ಮುಖಭಂಗ ಕಾಂಗ್ರೆಸ್ ನಾಯಕರಿಗೆ. ಆ ಮುಖಭಂಗ ಆಗಬಾರದು. ಆ ಕಾರಣಕ್ಕೆ ಈ ರೀತಿ ಶಾಸಕರನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ. ಪ್ರತಿಯೊಬ್ಬರ ಚಲನವಲನ, ಯಾರಾದ್ರೂ ಅವ್ರನ್ನ ಸಂಪರ್ಕ ಮಾಡಿದ್ದಾರೆ, ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆಯೇ ರೆಸಾರ್ಟ್ಗೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ, ಇಂಚಿಂಚು ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ. ನೋಡಿದ ಎಕ್ಸ್ಕ್ಲೂಸಿವ್ ವಿಡಿಯೋ. ರೆಸಾರ್ಟ್ ಒಳಗಡೆ ಕಾಂಗ್ರೆಸ್ ನಾಯಕರು, ಎಲ್ಲ ಶಾಸಕರು, ಜೊತೆಗೆ ಪಕ್ಷೇತರ ಶಾಸಕರನ್ನ ಕೂಡ ಆಲ್ರೆಡಿ ಸಂಪರ್ಕ ಮಾಡಿದ್ದಾರೆ. ಲತಾ ಅವರು ಆಲ್ರೆಡಿ ನಿನ್ನೆ ಸಭೆಗೆ ಹಾಜರಾಗಿದ್ದನ್ನ ನಾವು ಗಮನಿಸಿದ್ವಿ.